ಪರಮ ಪೂಜ್ಯ ಶ್ರೀ ಜಗದ್ಗುರು ಮಡವಾಳೇಶ್ವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಗುಡಿ ಹಿಂದೆ ಕಲ್ಲು ಸರಿ ಸ್ವಾದಿದ್ದೂ ಒಂದು ಪವಾಡ, ಅವ್ರು 11 ದಿವಸ ಕುಂತಿದ್ದೂ ಒಂದು ಪವಾಡ. ಈಗ ಈ ಶಾಪ ಕೊಟ್ಟು ಅವ್ರು ಶಾಪ ಕೊಟ್ಟು ಹೋದ್ರು 100 ವರ್ಷ ಆದ ಬಳಿಕ ಮತ್ತೆ ನಿಮ್ಮದು ಮೊದಲು ಯಥಾ ಪ್ರಕಾರ ನಡೀತೈತೆ ಅಂತೇಳಿ ಮಡವಾಳಜ್ಜ ಏನು ಅಂದು ಹೋಗಿದ್ದಲ್ಲ, ಆ ಪ್ರಕಾರವಾಗಿ ಈಗ 100 ವರ್ಷ ಆದಿಂದ ಇದು ಕಿತ್ತೂರು ಸಂಸ್ಥಾನ ಮತ್ತೀಗ ಪ್ರದರ್ಶನ ಅವರು ಇವನೇನು ಇಡ್ತಾರಲ್ರಿ ಉತ್ಸವಗಳು ಸರ್ಕಾರದಿಂದ ಉತ್ಸವ ಮಾಡ್ಸಕತ್ತಾರ ಕುಸ್ತಿ. ಅದು ಮಡವಾಳಜ್ಜ ನುಡ್ದಂತ ನಡೆದಂಗೆ ಈಗ ಮತ್ತೆ 100 ವರ್ಷ ಆಗೈತಿ. ಮತ್ತು ಕಿತ್ತೂರು ಸಂಸ್ಥಾನ ಊರ್ಜಿತ ಹಾಕ್ಕೊಂತ ಹೋತು. ಮೊದಲು ಬರೇ ಸಂಸ್ಥಾನ ಇತ್ತು, ಈಗ ಬೈಲಹೊಂಗಲ ತಾಲೂಕಿತ್ತು, ಈಗ ಮತ್ತು ಗೌರ್ಮೆಂಟ್ದವ್ರು ಕಿತ್ತೂರು ತಾಲೂಕು ಸೇಕ್ ಮಾಡಿದ್ರು. ಎಲ್ಲ ರಾಜ್ಯ ವೈಭವಗಳು ಹಂತ ಹಂತವಾಗಿ ಮರುಕಳಿಸಲು ಪ್ರಾರಂಭವಾಗಿರುತ್ತದೆ. ಕಿತ್ತೂರು ಸಂಸ್ಥಾನ ಹಾಳಾಗಿ ಹೋಗಲಿ, ಆ ಸಂಸ್ಥಾನದಲ್ಲಿ ಕತ್ತಿ ಕರ ನಾಯಿಗಳು ಹೊರಳಾಡಲಿ ಅಂತ ಹೇಳಿ ಶಾಪ ಕೊಟ್ಟು ಹೋಗಿದ್ರು. ಇವೊಂದು ಬಾಪು ಸಾಹೇಬನ ಮೋಸ ಮಾಡಿ ಅವನ ಕಾಲ ಅಂತ್ಯ ಆದಿಂದ 100 ವರ್ಷ ಏನೂ ಆಗೋದು. 100 ವರ್ಷದ ನಂತರ ಅದು ಮತ್ತೆ ಪುನರ್ಜನ್ಮ ಪಡೆಯುತ್ತದೆ. ಆ ಪ್ರಕಾರ ಉತ್ಸವಗಳು ನಡೀತಾ ಇದ್ದಾವೆ. ವರ್ಷಲು ಕುಸ್ತಿ ಎಲ್ಲ ಮತ್ತು ತಾಲೂಕು ಆಗೈತಿ. ಅದ್ರ ಪ್ರಕಾರ ತಾಲೂಕು ಆಗ್ತದೆ. ಬೈಲಹೊಂಗಲ ತಾಲೂಕಿನಿಂದ ಹೊಡೆದು ಕಿತ್ತೂರು ತಾಲೂಕು ಆಗೈತಿ. ಈಗ 2-3 ವರ್ಷ ಆಯಿತು. ಮಡವಾಳಜ್ಜನ ಶಾಪ ವಿಮೋಚನೆ ಹೊಂದಿರುತ್ತದೆ. ತೀರ್ಥಕ್ಷೇತ್ರಗಳನ್ನು ನೋಡುತ್ತಾ ಇವರು ಕಾಶಿಯಿಂದ ಇವರಿಗೆ ಮಡವಾಳಜ್ಜವ್ರಿಗೆ ನೇಪಾಳಕ್ಕೆ ಹೋಗ್ಬೇಕಂತ ಅನ್ನಿಸ್ತಿ. ನೇಪಾಳ ದೊರೆಗಳಲ್ಲಿ ಹೋಗಿ ನೇಪಾಳ ರಾಜ್ಯನ ಕಡೆ ಇದ್ದ ವಿಶ್ರಾಂತಿ ಪಡೋದು, ಅಲ್ಲಿ ಅವ್ರಿಗೇನು ಒಳ್ಳೆಯದು ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ ನೇಪಾಳ ದೊರೆ ಖುಷಿ ಪಟ್ಟು ಆನಂದ ಹೊಂದಿ ಇವ್ರಿಗೆ ಏನಾರ ಮಡವಾಳೇಶ್ವರ ಸ್ವಾಮಿಗಳಿಗೆ ಕಾಣಿಕೆ ಕೊಡೋಣ ಅಂತ ಹೇಳ್ಕಾರ ಒಂದು ಬಂಗಾರದ ಪಲ್ಲಂಗ ಮಾಡಿಸ್ಕೊಡ್ತಾನ. ಇದ್ರ ಮೇಲೆ ವಿಶ್ರಾಂತಿ ಪಡೀರಿಯಪ್ಪ ಅಂತ ಹೇಳ್ಕಾರ. ಆಯ್ತಪ್ಪ ನೀ ಕೊಟ್ಟೆ ಅಂದ್ರೆ ನಂದು ಆಯ್ತು. ಅದು ಇದನ್ನು ನನ್ನ ಮನಸ್ಸಿನ ಪ್ರಕಾರ ನಾ ಉಪಯೋಗ ಮಾಡ್ತೇನೆ ತಡಿ ಅಂತೇಳಿ ಅಲ್ಲಿ ಈ ಅಕ್ಕಸಾಲಿಗರನ್ನು ಕರೆಸಿ ಕಮ್ಮಾರನ್ನು ಕರೆಸಿ ಆ ಪಲ್ಲಂಗೇನು ಎಷ್ಟು ಮಂದಿನ ಹೆಚ್ಚು ಮಾಡಿಸಿದ್ದಲ್ಲ ಅದ ಪಲ್ಲಂಗನ ಕಡಿದು ಚೂರು ಮಾಡಿ ಆ ನೇಪಾಳದಲ್ಲಿರೋ ಬಡಬಗ್ಗರಿಗೆ ಸ್ವತಃ ನಿಂತು ತಾವ ಹಂಚಿಸಿಬಿಡ್ತಾರ. ಹಂಚಿದ ಕೂಡಲೇ ಅಂದ್ರೆ ಆ ನೇಪಾಳದವರಿಗೆ ಸ್ವಲ್ಪ ವ್ಯತ್ಯಯ ಆಕೈತಿ. ಏನಪ್ಪ ಇವ್ರು ಕೊಟ್ಟರು, ನಾವು ಒಂದು ಆನಂದ ಕೊಟ್ಟಿದ್ದೀವಿ ಒಯ್ಲಿಲ್ಲ ಅಂತ ಹೇಳ್ಕಾರ ವ್ಯತ್ಯಪಟ್ಟ ಇನ್ನು ಹಿಂಗೆ ಕೇಳಿ ಕೊಟ್ರೆ ಆಗೋದಿಲ್ಲ ತಡಿ ಅಂತೇಳಿ ಅವ್ರು ಅಲ್ಲೇ ಇದ್ದ ಹಂಚಿಸಿ ಆರಾಮ್ ಮತ್ತು ಕಾಲು ಕಳೆಯುವಾಗ ಅವ್ರಿಗೆ ಹೇಳ್ದಂಗೆ ಅವ್ರ ಪಾದಕ್ಕೆ 50,000 ರೂಪಾಯಿ ಇಟ್ಬಿಡ್ತಾನೆ. ಆಗಿನ ಕಾಲಕ್ಕೆ 50,000 ರೂಪಾಯಿ ಇಟ್ಟು ಕೂಡಲೇ ಅಂದ್ರೆ ಈಗ ಅವಾಗೇನು ದುಃಖನ ಮಾಡೋದು ಬೇಡ, ಈ ದುಡ್ಡು ನೀವು ತಗೋಬೇಕು. ಆಯ್ತಪ್ಪ ನೀ ಇಟ್ಟೆಲ್ಲ ನಂದನೇ ಇದು, ನೀ ಏನು ಅದಕ್ಕೆ ಕೊರತೆ ಮಾಡಬೇಡ, ನಾ ಕೈ ಇಡ್ತೇನೆ ಮತ್ತು ನಾ ಬರ್ತೇನೆ ನೀನು ಅಂತೇಳಿ ಇಟ್ಕೊಂಡು ಅದು 50,000 ಅವಾಗ ಕೊಟ್ಟ. ಅಲ್ಲಿ ಅವ್ರ ಶಿಷ್ಯ ಅಲ್ಲೇ ಲೋಕಲ್ ಎಲ್ಲಿ ಹೋಗ್ತಾರ ಅಲ್ಲೇ ಶಿಷ್ಯರು ಮಾಡ್ಕೊಳ್ಳೋ ನರಸಿಂಹಾಚಾರ್ಯ ಅಂತ ಒಬ್ಬ ಶಿಷ್ಯನ ಕರ್ಕೊಂಡ ಶೀಲಾ ನದಿಗೆ ಹೋಗ್ತಾರ. ಶೀಲಾ ನದಿಗೆ ಹೋಗ್ಬಿಡ್ದ ಅಂದ್ರೆ ಅಲ್ಲೇ ಶೀಲಾ ನದಿ ದಂಡಿ ಮೇಲೆ ಒಂದು ಸಣ್ಣ ಮಂದಿರದಾಗ ಶಿವದಾಸ ರಾಮದಾಸ ಅಂತೇಳಿ ಇಬ್ಬರು ಸಾಧುಗಳಿರ್ತಾರ. ದೊಡ್ಡ ಮಳೆ ಆಗಿರ್ತೈತಿ, ಶೀಲಾ ನದಿ ತುಂಬಿ ಹರಿತಿರ್ತೈತಿ. ತಿನ್ನಕ್ಕೆ ಹೊರಗೆ ಹೋಗಕ್ಕೆ ಸಾಕಷ್ಟು ಮಳೆ ಇರ್ತೈತಿ. ಏನು ಮಾಡ್ಬೇಕಪ್ಪ, ಹಸು ಆಗೈತಿ, ಏನಾರ ಮಾಡ್ರಿ ಅಂತೇಳಿ ಅವರು ರಾಮದಾಸ ಶಿವದಾಸ ಅಂದ ಕೂಡಲೇ ಅಂದ್ರೆ ನೀವು 3 ಮಂದಿ ಹೋಗಿ ಈ ಒಳ್ಳೆ ಚಂದನ ಕಾಣು ಗುಡ್ದಾಗಿನ ಕಲ್ಲು ಹಾಕೊಂಡು ಬರಿಪ್ಪ, ಕಲ್ಲು ಹಾಕೊಂಡ್ಬಂದು ಸ್ವಲ್ಪ ತೆಗೀರಿ ಅಂತಾರೆ. ಕಲ್ಲು ತೆಗೆದ ತೆಗ್ನ್ಯಾಗ ಅವನ್ನ ಕಲ್ಲು ತಂದಿದ್ದು 15-20 ತಂದರು, 30 ತಂದರು. ಕಲ್ಲು ಹಾಕಿ ಅದ್ರ ಮೇಲೆ ಕಿಚ್ಚ ಮಾಡಿ ಉರಿ ಕಾಸ್ಕೊಂತ ಕುಂಡಿರ್ತಾರೆ. ಮಳೆಗೆ ತೋಸ್ಕೊಂಡು ಕುಂತ ಹಚ್ಚಿದಾಗ ಇವ್ರಿಗೆ ಚಳಿ ಕಾಸ್ಕೊಳಕ್ಕೆ ಜಳನೂ ಆಯ್ತು, ಇದಾಯ್ತು.
ಮತ್ತು ಹೊಳ್ಳಿ ಸ್ವಲ್ಪ ಉಳಿದು ಕಟ್ಟಿಗೆ ಪಟ್ಟಿಗೆ ಹಾಕೋದು ಬಿಟ್ಟು ನೋಡ್ಕೊಡ್ದ ಅಂದ್ರೆ ಕೆದ್ರಿ ತೆಗಿರ್ಲಿಪ್ಪ ಇವನಂತೇಳಿ ಮತ್ತು ಕೆದ್ರಿ ಆ ಕಲ್ಲನೇ ಐತಲ್ಲ, ಕಲ್ಲು ತೆಗೆದು ನೋಡಿದ್ರೆ ಗಡ್ಡಿ ಗೆಣಸುಗಳಾಗಿ ಕುದಿಸಿದ್ದು. ಗಡ್ಡಿ ಗೆಣಸು ಅಂದ್ರೆ ನಿಮಗೆ ಈ ಜನರ ಮನೆಗೆ ತಿಳಿಯುವಂಗೆ ಹೇಳ್ಬೇಕಂದ್ರೆ ಗೆಣಸು, ಆಲೂಗಡ್ಡಿ ರುಚಿ. ಒಂದಷ್ಟು ಮಂದಿ ಹಿಂಗೆ ಇವ್ರು ಕೋದ್ ಹೆಚ್ಚೆಚ್ಚು ಕೊಡ್ತಿರ್ತಾರೆ. ಕುದಿಸಿದಂಗೆ ಪಕ್ವಾನ ಆದಂಗೆ ಆಗಿ ಎಲ್ಲರೂ ಶಿವದಾಸ, ಆಚಾರ್ಯ, ರಾಮದಾಸ ಎಲ್ಲರೂ ಸೇವಿ ಸಂತೃಪ್ತಿ ಹೊಂದ್ತಾರೆ. ನೇಪಾಳದಿಂದ ಶೀಲಾ ನದಿಗೆ ಹೋಗಿ ಅವರ ಶಿವದಾಸನ್ನ ರಾಮದಾಸನ್ನ ಸಂತೃಪ್ತಿಪಡಿಸಿ ನರಸಿಂಹಾಚಾರ್ಯನ ಅಲ್ಲೇ ಬಿಡ್ತಾರ. ಸೀದಾ ಅವರು ಚನ್ನಪಟ್ಟಣಕ್ಕೆ ಬರ್ತಾರೆ. ಚನ್ನಪಟ್ಟಣದಾಗ ಒಬ್ಬವ ಸಾಕಷ್ಟು ಶ್ರೀಮಂತ ಧರ್ಮಣ್ಣ ಅಂತೇಳಿ ಅವನ ಹೆಸರು. ಅವಾಗ ತಿಳಿದಂಗೆ ದೊಡ್ಡ ಅವಾಗೇನು ಒಂದು ಅವರಲ್ಲಿ ಮನೆಯಲ್ಲಿ ಒಂದು ಬ್ರಹ್ಮ ಪಿಶಾಚಿ ಐತೆ ಅನ್ನೋದು ಅವನ ತಲೆಯಾಗ. ಅದು ಬ್ರಹ್ಮ ಪಿಶಾಚಿ ಇದ್ದಿದ್ದನು ಖರೇನ. ಅದು ಯಾವ್ದಾರ ಸತ್ಪುರುಷರು ಬಂದು ನಮ್ಮಲ್ಲಿ ಪಾದ ಇಟ್ರೆ ಅದು ಬ್ರಹ್ಮ ಪಿಶಾಚಿ ಓಡ್ಲಿ ಅಂತೇಳಿ ಅವಂದು ತಲೆಯಾಗಿಂದ ಇರ್ತೈತಿ. ಆದರೂ ಇವು ಯೋಗಿ ಬಂದಾನಪ್ಪ, ಇವ ನೇಪಾಳಕ್ಕೆ ಹೋಗಿ ಬಂದಾರು, ಯಾರೋ ಬಂದಾರ ಅಂತೇಳಿ ಮಡವಾಳ ಅಜ್ಜನ ಕರ್ಕೊಂಡು ಅಲ್ಲಿ ಹೋಗಿ ಇದನ್ನು ಮಾಡಿಸಿ ಆ ರೂಮ್, ಆ ಒಂದು ಬ್ರಹ್ಮ ಪಿಶಾಚಿದ್ದ ರೂಮ್ನ್ಯಾಗ ಅವ್ರನ್ನ ಕುಂಡ್ರಿಸ್ತಾರು. ಕುಂಡ್ಸಿದ ಕೂಡಲೇ ಅಂದ್ರೆ ಅದು ಮಡವಾಳ ಅಜ್ಜಗೆ ತ್ರಿಕಾಲ ಜ್ಞಾನಿ, ಇವ್ ಪವಾಡ ಪುರುಷ ಅವಾಗ ಆಟೋಮೆಟಿಕ್ ತಿಳಿದ ಹೊಕ್ಕೈತಿ. ಬ್ರಹ್ಮ ಪಿಶಾಚಿಗೆ ಬಾ ಇಲ್ಲಿ, ನೀ ಇಲ್ಲಿ ಮಠ ಏನು ವಾಸ ಮಾಡಿದಿ ಅವಂಗೇನು ತೊಂದರೆ ಕೊಟ್ಟಿದಿ, ಇನ್ನು ಮ್ಯಾಲೆ ನಿನಗೆ ಇಲ್ಲಿ ಇರೋಕೆ ಅವಕಾಶ ಇಲ್ಲ. ಇಲ್ಲಿಂದ ನೀವು ಹೊರಟು ಹೋಗ್ಬೇಕು. ನಾ ಹೊರಟು ಹೋಗಂತ ನಿನಗೆ ಆಜ್ಞಾರ ಮಾಡ್ತೇನೆ, ಬೇಕಾದ್ರೆ ವಿನಂತ್ಯಾರ ಮಾಡ್ಕೋತಂದು ಏನೋ ತಿಳ್ಕೊ. ಇಲ್ಲಿಂದ ಹೇಳೋದು ನಿನ್ನ ಕೆಲಸ. ಎದ್ರಿ ನಿನಗೂ ಸಂತೋಷ, ನಮಗೂ ಸಂತೋಷ. ನೀವು ಹೋದಿ ಅನ್ನೋದನ್ನ ಜನರಿಗೆ ತಿಳಿಬೇಕಲ್ಲ. ನೀವು ಹೊಕ್ಕೇನಂತ ನನಗೆ ಹೇಳ್ತಿ, ನನಗೂ ತಿಳಿತೈತೆ. ಈ ಪಬ್ಲಿಕ್ ಇಲ್ಲಿ ಕುಂತ ಜನರಿಗೆ ಅವರ ಧರ್ಮನಿಗೆ ಗುರ್ತಾಗಬೇಕಂದ್ರೆ ಏನಾರ ಒಂದು, ಈಗ ನಿನ್ನ ಈಗ ಅಲ್ಲೇ ಬಾಗಲ್ದಾಗ ಧರ್ಮಣ್ಣನ ಬಾಗಲ್ದಾಗ ಈಗ ಸಾಕಷ್ಟು ಮರಗಳಿದ್ದು, ಅದರಾಗ ಒಂದು ದೊಡ್ಡ ಹುಂಚಿ ಮರದೊಳಗಿಂದ ಒಂದು ಕೊಂಗಿ ಬಿದ್ದು ಬೀಳ್ಬೇಕಪ್ಪ. ಮತ್ತು ಹಿಂಗಂತೇಳಿ ಮಡವಾಳಜ್ಜ ಅದಕ್ಕೆ ಹೇಳಿಕೊಡ್ದ ಅಂದ್ರೆ ಆ ಪಿಶಾಚಿ ಹೊರಗೆ ಹೋಗುವಾಗ ಒಂದು ಹುಂಚಿ ಗಿಡದಾಗಿಂದ ಒಂದು ದೊಡ್ಡ ಕೊಂಗಿ ಕೆಳಗೆ ಬೀಳ್ತೈತಿ. ಬಿದ್ದು ಕೂಡಲೇ ಅಂದ್ರೆ ಅದು ಎಪ್ಪ ಅಂತ ಓಡಿ ಬರ್ತಾರೋ, ನೋಡಪ್ಪ ಇಲ್ಲಿಂದ ಓಡಿ ಹೋತದು. ಅದು ಹೋದಿದ್ದಕ್ಕೆ ನಿದರ್ಶನ ಏನಪ್ಪ ನಿಮಗಂದ್ರೆ ಅಲ್ಲಿ ಬಾಗಲ್ದಾಗಾರ ಯಾವ್ದಾರ ಒಂದು ಮರದ ಕೊಂಗಿ ಬಿತ್ತೇನ್ರಲ್ಲೇ ಅಂತ ಕೇಳ್ತಾರೆ. ಅಲ್ಲೇ ಕುಂತ್ಕೊಂಡು ಮಾಡಿ ಭಾಷೆದಾಗ ಏಪ್ಪ ದೊಡ್ಡ ಕೊಂಗಿ ಮುರಿದು ಬಿದ್ದೈತಿ ಅಂದ ಕೂಡಲೇ ವಾದ ಇನ್ನು ಆರಾಮದಿಂದ ಇರಲೇ ಮಗನಾನಿ ಅಂತೇಳಿ ಧರ್ಮನಿಗೆ ಆಶೀರ್ವಾದ ಮಾಡಿ ಮತ್ತು ಮುಂದೆ ಅವ್ರ ಪರ್ಯಟನ ಬೆಳೆಸ್ತಾರ. ಮಡವಾಳ ಅಜ್ಜ ಅವರು ಗರ್ಗಕ್ಕೆ ಬರುವ ಪೂರ್ವದಲ್ಲಿ ನೇಪಾಳಕ್ಕೆ ಹೋಗಿದ್ರು. ಅದರಿಂದ ಅಲ್ಲಿ ಅಡ್ಡಾಡ್ತಿದ್ರು, ಶ್ರೀಶೈಲಕ್ಕೆ ಅಡ್ಡಾಡ್ತಿದ್ರು, ಸೊಗಲಕ್ಕೆ ಅಡ್ಡಾಡ್ತಿದ್ರು. ಸೊಗಲನ ಅವ್ರದ್ದು ವಾಸಸ್ಥಳ ಆಗಿಬಿಟ್ಟಿತ್ತು. ಸೊಗಲ್ದಾಗ ಒಮ್ಮೆ ಅವರ ಅಲ್ಲೇ ಇದ್ದಾಗ ಗವ್ಯಾಗ ಇರೋರು ಅವರು. ಅಲ್ಲಿ ಗವಿ ಇದ್ದಾಗ ಅವ್ರ ಶಿಷ್ಯ ಒಬ್ಬ ಧಾರವಾಡದವ ಕುಲಕರ್ಣಿ ಅಂಥೇಳಿ ಶಿಷ್ಯ ಒಬ್ಬ ಅವರಂತಲ್ಲಿದ್ದ. ದೊಡ್ಡವಾಡ ಕುಲಕರ್ಣಿ ಮನೆಯವ ಶಿಷ್ಯ ಇದ್ದಾಗ ಅವು ಹುಲಿಗಳು ಬಂದಿದ್ದು ನೋಡ್ತಾನೆ. ಹುಲಿಗಳು ಬಂದಾಗ ಗರ್ಜನೆ ಮಾಡಿದ ಕೂಡಲೇ ಅವ ತರ ನಡಗ್ತಿರ್ತಾನು. ಅಜ್ಜ ಬಂದ, ಏನ್ರಿಪ್ಪ ನಿಮ್ಗಾಗಿ ಅಲಾದಿ ಗುಡ್ ಐತಿ, ನಿಮಗೆ ಈದೈತಿ, ಇಲ್ಲಿ ಮನುಷ್ಯ